ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಇಂದು ನಾನು ತಮಗೆ ಒಂದು ಅಪೂರ್ವವಾದಂತಹ ವಿಷಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛೆಪಡ್ತಾ ಇದ್ದೇನೆ. ನಾವುಗಳೆಲ್ಲ ಈ ಭೂಮಿ ಮೇಲೆ ವಾಸಿಸ್ತಾ ಜೀವಿಸ್ತಾ ಬರ್ತಾ ಇದ್ದೇವೆ. ಈ ವಿಶ್ವದಲ್ಲಿ, ಈ ಅಖಂಡ ಬ್ರಹ್ಮಾಂಡದಲ್ಲಿ ನಾವುಗಳು ಏಕಾಂಗಿಗಳ. ನಮ್ಮ ಗ್ರಹ ಭೂಮಿ ಈ ವಿಶ್ವದಲ್ಲಿ ಯಾವ ರೀತಿಯಾದಂಥ ಸ್ಥಾನವನ್ನು ಹೊಂದಿದೆ? ನಮಗೆಲ್ಲ ಭೂಮಿ ಮೇಲಿದ್ದಾಗ ಭೂಮಿನೇ ದೊಡ್ಡದಾದಂತಹ ಒಂದು ಪ್ರಪಂಚವಾಗಿ ಕಾಣ್ತಾ ಇದೆ. ಆದರೆ ವಿಶ್ವವನ್ನು ಕಾಸ್ಮೋ ಲೆವೆಲ್ಗೆ ನಾವು ನೋಡಿದಾಗ ನಮ್ಮ ಭೂಮಿಯ ಸ್ಥಿತಿಗತಿಗಳನ್ನು ಕುರಿತಾಗಿ ನಾವು ಚಿಂತಿಸಬೇಕಾದದ್ದು ಅತಿ ಅವಶ್ಯಕವೆಂದು ಅನಿಸುತ್ತದೆ. ಯಾಕೆಂದರೆ ಪ್ರಾರಂಭದಲ್ಲಿ ಭೂಮಿಯ ಬಗ್ಗೆ ಜನರಿಗೆ ಇರುವಂತಹ ನಂಬಿಕೆ ಮತ್ತು ಆಧುನಿಕ 21ನೇ ಶತಮಾನದಲ್ಲಿ ಈಗ ಆಗಿರುವಂಥ ವಿಜ್ಞಾನದ ಬೆಳವಣಿಗೆ, ಅದರಲ್ಲಿಯೂ ಖಗೋಳ ವಿಜ್ಞಾನದ ಬೆಳವಣಿಗೆಯಲ್ಲಿ ನಮ್ಮ ಸ್ಥಿತಿಗತಿಗಳ ಬಗ್ಗೆ ಆಕಾಶದಲ್ಲಿರುವ ಆಕಾಶಕಾಯಗಳೊಂದಿಗೆ ನಮ್ಮ ಭೂಮಿಯನ್ನು ಹೋಲಿಕೆ ಮಾಡಿ ನೋಡುವಂಥ ಸಾಮರ್ಥ್ಯವನ್ನು ಗಳಿಸಿರುವಂತಹ ಈ ಜನಾಂಗದಲ್ಲಿ ನಾವುಗಳು ಭೂಮಿಯ ಮತ್ತು ನಮ್ಮ ಸಂಬಂಧವನ್ನು, ವಿಶ್ವದ ಜೊತೆಗೆ ಇರುವಂತಹ ಭೂಮಿಯ ಸಂಬಂಧವನ್ನು ಕುತೂಹಲದಿಂದ ನಾವು ಗಮನಿಸಿದಾಗ ಅನೇಕ ಅಚ್ಚರಿಗಳನ್ನು ನಾವು ಕಾಣುತ್ತೇವೆ. ಬಹುಶಃ ಭೂಮಿಯ ಹೊರತಾಗಿ ನೋಡಿರುವಂತಹ ಘಟನೆ ಘಟಿಸಿರುವಂಥದ್ದು 1969 ಅಪೋಲೋ 11 ಒಂದು ಘಟನೆಯಲ್ಲಿ ಮನುಷ್ಯ ಕುಲದ ಮೊಟ್ಟ ಮೊದಲ ಆಕಾಶ ನೌಕೆ ಚಂದ್ರನ ಮೇಲೆ ಇಳಿದಾಗ, ಅದು ಅಮೇರಿಕದ ನಾಸಾದವರು ಬಿಟ್ಟಿರುವಂತಹ ಆ ಅಪೋಲೋ 11 ನೌಕೆ ಚಂದ್ರನಿಂದ ಭೂಮಿಯನ್ನು ನೋಡಿದಂತಹ ಮೊಟ್ಟ ಮೊದಲ ಚಿತ್ರಣ ಏನಿದೆಯಲ್ಲ, ಅದು ಸುಮಾರು 2,38,855 ಮೈಲು, ಅಂದರೆ 3,84,400 ಕಿಲೋಮೀಟರ್ ದೂರದಿಂದ ಭೂಮಿಯ ಒಂದು ಚಿತ್ರಣವನ್ನು ಏನು ಕಳಿಸ್ತಾಯಿಲ್ಲ, ಭೂಮಿಯ ಉದಯವನ್ನು ನೋಡ್ತಿಲ್ಲ. ನಾವೆಲ್ಲ ಚಂದ್ರನ ಉದಯವನ್ನು, ಸೂರ್ಯನ ಉದಯವನ್ನು ಭೂಮಿ ಮೇಲೆ ನೋಡ್ತೀವಿ. ಅದೇ ರೀತಿಯಾಗಿ ಈ ಅಪೋಲೋ 11 ನೌಕೆ ಚಂದ್ರನ ಮೇಲೆ ಇದ್ಕೊಂಡು ಭೂಮಿಯ ಉದಯವನ್ನು ತಿಳಿಸಿರುವಂಥ ಆ ಒಂದು ಚಿತ್ರಣ ಏನಿದೆಯಲ್ಲ, ಅದು ಮೊದಲ ಬಾರಿಗೆ ಭೂಮಿ ಆಕಾಶದ ಖಗೋಳದಲ್ಲಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಯಿತು. ಅದರ ತರುವಾಯ ನಮಗೆ ಭೂಮಿಯನ್ನು ಇನ್ನೊಂದಷ್ಟು ದೂರದಿಂದ ನೋಡುವಂಥ ಅವಕಾಶ ಸಿಕ್ಕಿರುವುದು 2010ರಲ್ಲಿ ಬುಧ ಗ್ರಹಕ್ಕೆ ಕಳಿಸಿರುವಂಥ ಮೆಸೆಂಜರ್ ಅನ್ನುವಂಥ ಒಂದು ನೌಕೆಯ ಮೂಲಕ ನಾವು ಕಂಡುಕೊಂಡಿವೆ. ಅದು ಭೂಮಿಯಿಂದ ಸುಮಾರು 183 ಮಿಲಿಯನ್ ಕಿಲೋಮೀಟರ್, ಅಂದರೆ 114 ಮಿಲಿಯನ್ ಮೈಲ್ಸ್ಗಳಷ್ಟು ದೂರದಿಂದ ಭೂಮಿಯನ್ನು ಅದು ಚಿತ್ರಣವನ್ನು ಕಳಿಸಿತು. ಆ ಚಿತ್ರಣದಲ್ಲಿ ಭೂಮಿ ಎಷ್ಟು ಚಿಕ್ಕದಾಗಿತ್ತು ಅಂತಂದರೆ, ಈ ಸೌರವ್ಯೂಹದಲ್ಲಿ ಅದು ಯಾವುದೋ ಒಂದು ನಕ್ಷತ್ರದ ರೂಪದಲ್ಲಿ ಅತ್ಯಂತ ಚಿಕ್ಕ ಒಂದು ಡಾಟ್ ರೂಪದಲ್ಲಿ ಅದು ಕಾಣಿಸ್ತು. ನಿಜವಾಗಿಯೂ ಸಹ ಭೂಮಿಯಿಂದ ಮೇಲ್ಗಡೆ ಹೋಗಿ ಭೂಮಿಯನ್ನು ನೋಡುವಂಥ ಸ್ಥಿತಿ ಏನಿದೆಯಲ್ಲ, ಅದು ನಮ್ಮ ಭೂಮಿನೇ ಇಷ್ಟು ಚಿಕ್ಕದಾಗಿದೆ ಅಂದಮೇಲೆ ಅದರಲ್ಲಿ ನಮ್ಮ ಮತ್ತು ನಮ್ಮ ದೇಶ, ನಮ್ಮ ಸ್ಥಿತಿ ಎಷ್ಟೊಂದು ನಗಣ್ಯ ಅನ್ನೋದ್ರ ಬಗ್ಗೆ ನಾವು ಅರ್ಥೈಸ್ಕೊಂಡಾಗ ನಿಜವಾಗಿಯೂ ಸಹ ನಮ್ಮ ಅಹಮಿಕೆ ಅದುಮಿ ಹೋಗ್ತದೆ. ಮುಂದೆ 2013ರೊಳಗಡೆ ಶನಿಗ್ರಹದ ಸಮೀಪ ಹೋಗಿರುವಂಥ ಕ್ಯಾಸಿನಿ ಅನ್ನುವಂತಹ ನೌಕೆಯ ಮೂಲಕ ನಮ್ಮ ಭೂಮಿಯ ಚಿತ್ರಣವನ್ನು ಸೆರೆ ಹಿಡಿಯಲಾಯಿತು. ಅದು ಭೂಮಿಯಿಂದ ಅಂದಾಜು 1.44 ಬಿಲಿಯನ್ ಕಿಲೋಮೀಟರ್, ಅಂದರೆ ಸುಮಾರು 895 ಮಿಲಿಯನ್ ಮೈಲ್ಸ್ಗಳ ದೂರದಲ್ಲಿ ಹೋಗಿ ಆ ಕ್ಯಾಸಿನಿ ನೌಕೆ ಕಳಿಸಿರುವಂಥ ಭೂಮಿಯ ಚಿತ್ರ ಏನದಲ್ಲ, ಅದು ನಿಜಕ್ಕೂ ನಮ್ಮೆಲ್ಲರನ್ನ ನಿಬ್ಬೆರಗಾಗುವ ರೀತಿಯಾದಂಥ ಒಂದು ಅತ್ಯಂತ ಚಿಕ್ಕದಾದಂತಹ ಒಂದು ನೀಲಿ ಡಾಟ್, ನೀಲಿ ಒಂದು ಬಿಂದುವಿನ ರೂಪದಲ್ಲಿ ಅದು ಶನಿಗ್ರಹದ ಆ ರಿಂಗ್ಸ್ಗಳೇನಿದಾವಲ್ಲ, ಆ ರಿಂಗ್ಸ್ ಕೆಳಗಡೆ ಕಾಣ್ತಾ ಇರುವಂಥ ಅತ್ಯಂತ ಚಿಕ್ಕದಾದಂಥ, ಇದು ಮನುಷ್ಯ ಕುಲದಲ್ಲಿಯೇ ಅತ್ಯಂತ ಮನುಷ್ಯನ ಇತಿಹಾಸ ಸುಮಾರು ಈ ಭೂಮಿ ಮೇಲೆ ಇರುವಂಥ ಎಲ್ಲ ನಾಗರಿಕತೆಗಳನ್ನು
ಮೀರಿ ಬಂದಂಥ ಮನುಷ್ಯ ಮುಂದುವರೆದೀವಿ ಅಂತ ಏನು ಅಂದ್ಕೊಳ್ತೀವಲ್ಲ, ನಮ್ಮ ಸ್ಥಿತಿಯನ್ನು ನಾವು ಖಗೋಳದಲ್ಲಿ ಗಮನಿಸಿದಾಗ ಅತ್ಯಂತ ಚಿಕ್ಕದಾದಂತಹ, ಅದು ಹೊಳೆಯದೇ ಇರುವಂತಹ ಪೇಲ್ ಬ್ಲೂ ಡಾಟ್ ಅಂತ ಕರೀತಾರೆ. ಅದು ನಮಗೆ ನಮ್ಮ ಭೂಮಿ ಈ ಒಂದು ಖಗೋಳದಲ್ಲಿ ಎಷ್ಟು ಚಿಕ್ಕ ಗ್ರಹ ಅನ್ನುವುದನ್ನು ನಮಗೆ ಮೊದಲ ಬಾರಿಗೆ ತೋರಿಸ್ತು. ಇದರ ಆಚೆಗೆ ನಾವು ನೋಡ್ತಾ ಹೋದರೆ ಅದ್ಭುತವಾದಂಥ ಇತ್ತೀಚೆಗೆ ನಮಗೇನು ವಾಯೇಜರ್ 1 ಅನ್ನುವಂಥದ್ದು, ಅದು ಸುಮಾರು 6 ಬಿಲಿಯನ್ ಕಿಲೋಮೀಟರ್ ದೂರದಿಂದ 1990 ನಮ್ಮ ಭೂಮಿಯ ಒಂದು ಚಿತ್ರಣವನ್ನು ಅದು ನಮಗೆ ಕೊಡ್ತು. ಈ ಚಿತ್ರಣವನ್ನು ನೋಡಿದಾಗ ಎಷ್ಟು ಚಿಕ್ಕದಾಗಿರುವಂಥದ್ದು ನಮ್ಮ ಭೂಮಿ ಈ ಖಗೋಳದೊಳಗೆ, ಅಂದರೆ ಈ ಖಗೋಳ ಎಷ್ಟು ವಿಸ್ತಾರವಾಗಿದೆ ಅನ್ನುವಂಥದ್ದು ನಾವು ನೋಡಿದಾಗ ನಿಜಕ್ಕೂ ಇಷ್ಟು ಚಿಕ್ಕ ಭೂಮಿಯ ಮೇಲೆ ಇದ್ದುಕೊಂಡು ಮನುಷ್ಯ ಯಾವ ರೀತಿಯಾದಂಥ ತನ್ನ ಅಹಮ್ಮಿಕೆಯಿಂದ ಬದುಕ್ತಾ ಇದ್ದಾನೆ. ಇಲ್ಲಿ ಒಂದು ವಾಯೇಜರ್ 1 ಕಳಿಸಿರುವಂಥ ಈ ಚಿತ್ರಣವನ್ನು ಪೇಲ್ ಬ್ಲೂ ಡಾಟ್ ಅಂತ ನಾವೇನು ಕರಿತೀವಲ್ಲ, ಇದನ್ನು ಕಾರ್ಲ್ ಸೆಗಲ್ ಅವರು ಒಂದು ಕೃತಿಯಾದಂಥ ಅದರೊಳಗಡೆಯಿಂದ ಆರಿಸಿಕೊಳ್ತಾರೆ. ಅವರು ಹೇಳ್ತಾರೆ ಎಷ್ಟು ಚಿಕ್ಕದಿತ್ತು ಇದು ಅನ್ನುವಂಥದ್ದು. ವಾಯೇಜರ್ 1 ಸೂರ್ಯನಿಂದ ಹೆಚ್ಚು ಕಡಿಮೆ ನಮ್ಮ ವಾಯೇಜರ್ 1 ನೌಕೆ ಸೌರವ್ಯೂಹದಲ್ಲಿರುವಂತಹ ಎಲ್ಲ ಗ್ರಹಗಳನ್ನು, ನಕ್ಷತ್ರಗಳನ್ನು, ಒಟ್ಟಾರೆಯಾಗಿ ಸೌರಮಂಡಲವನ್ನೇ ಮೀರಿ ಹೊರಗೆ ಹೋಗ್ತಾ ಇರುವಂಥ ಒಂದು ಮಾನವ ನಿರ್ಮಿತ ಮೊದಲ ಒಂದು ಉಪಗ್ರಹ ಅದು ಭೂಮಿಯಿಂದ ಆಚೆ ಯಾವ ರೀತಿ ಹೋಗ್ತಾ ಇದೆ ಹೊರಗಡೆ ಅಂತಂದರೆ, ಇವತ್ತಿಗೆ ಅದು ನಮ್ಮ ಸೌರವ್ಯೂಹವನ್ನು ದಾಟಿ ಹೋಗಿದೆ. ಸೌರವ್ಯೂಹವನ್ನು ದಾಟಿ ಆಚೆಗೆ ಹೋಗಿರುವಂಥ ಮೊಟ್ಟ ಮೊದಲ ನೌಕೆ ಅದು ವಾಯೇಜರ್ 1. ಅದು ವಾಯೇಜರ್ 2 ಸಹ ಈಗ ಅದರ ದಾರಿಯಲ್ಲಿ ಅದು ಮುಂದುವರಿತಾ ಇದೆ. ಈ ವಾಯೇಜರ್ 1 ಅನ್ನುವಂಥ ನೌಕೆಯನ್ನು 1977 ನಾಸಾದವರು ಹಾರಿಸಿರುವಂಥದ್ದು. ಇವತ್ತಿಗೆ ಅದು ಇಂದಿಗೆ ಅದು ಎಷ್ಟು ದೂರ ಇದೆ ನಮ್ಮ ಭೂಮಿಯಿಂದ ಅಂತಂದರೆ 25.52 ಬಿಲಿಯನ್ ಕಿಲೋಮೀಟರ್ದಷ್ಟು ದೂರ ಇದೆ. ಬೆಳಕಿನ ವೇಗದಲ್ಲಿಗೆ ಚಲಿಸಿದರೆ, ಅಂದರೆ ಬೆಳಕಿನ ವೇಗದಲ್ಲಿ, ಅಂದರೆ 3 ಲಕ್ಷ ಕಿಲೋಮೀಟರ್ದ ವೇಗದಾಗ ಬೆಳಕು ಬಂದರೂ ಸಹ ಭೂಮಿಯನ್ನು ತಲುಪೋದಕ್ಕೆ ಏನು ಟೈಮ್ ತಗೊಳ್ತದಲ್ಲ, ಸಪೋಸ್ ನಾವು ಸೂರ್ಯನ ಬೆಳಕನ್ನು ಭೂಮಿ ತಲುಪೋದಕ್ಕೆ ತೆಗೆದುಕೊಳ್ಳುವಂಥ ಒಂದು ಯೂನಿಟಿಗೆ ಅದಕ್ಕೆ ಆಸ್ಟ್ರಾನಮಿಕಲ್ ಯೂನಿಟ್ ಅಂತ ಕರೀತಾರೆ. ಭೂಮಿ ಮತ್ತು ಸೂರ್ಯನ ಮಧ್ಯದಲ್ಲಿ ಅದು ಅಂದಾಜು 150 ಮಿಲಿಯನ್ ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ನಲ್ಲಿದೆ. ಹಾಗೆಯೇ ಒಂದು ಆಸ್ಟ್ರಾನಮಿಕ್ ಯೂನಿಟ್ ಅಂತಂದ್ರೆ ಅದು ಭೂಮಿ ಮತ್ತು ಸೂರ್ಯನ ಮಧ್ಯದ ಅಂತರ. ಹಾಗೆ ನೆಪ್ಚೂನ್, ನಮ್ಮ ಸೌರವ್ಯೂಹದಲ್ಲಿರುವಂಥ ಕೊನೆಯ ಗ್ರಹ ನೆಪ್ಚೂನದ ಡಿಸ್ಟೆನ್ಸ್ ಎಷ್ಟೈತಪ್ಪ ಅಂದರೆ 30 ಆಸ್ಟ್ರಾನಮಿಕಲ್ ಯೂನಿಟ್ದಷ್ಟು ದೂರ ಇದೆ. ಅಂದರೆ ಇವತ್ತು ನಾವು ಹಾರಿಸಿರುವಂಥ ಈ ವಾಯೇಜರ್ 1 ನೌಕೆ ಏನಿದೆಯಲ್ಲ, ಇದು ಸೌರವ್ಯೂಹವನ್ನು ದಾಟಿ ಹೋಗೈತಿ. ಸಪೋಸು ವಾಯೇಜರ್ 1 ನೌಕೆ ಇವತ್ತಿಗೂ ಸಹ ಭೂಮಿಯ ಜೊತೆಗೆ ಸಂಪರ್ಕದಲ್ಲಿ ಇದ್ದುಕೊಂಡು ಅಲ್ಲಿಂದ ಬಂದಂಥ ಒಂದು ಸಂದೇಶ ನಮ್ಮ ಭೂಮಿಗೆ ಬರಬೇಕಾದ್ರೆ ಸುಮಾರು 24 ತಾಸು ತಗೊಳ್ತೈತಿ. ಈ 24 ತಾಸುಗಳ ಹಿಂದೆ ಕಳಿಸಿರುವಂಥ ಸಂದೇಶವನ್ನು ಇವತ್ತು ನಾವು ಸ್ವೀಕರಿಸುವ ರೀತಿಯಲ್ಲಿ ಅಷ್ಟು ದೂರ ನಮ್ಮ ಈ ವಾಯೇಜರ್ ನೌಕೆ ದಾಟ್ಕೊಂಡು ಹೋಗೈತಿ. ವಾಯೇಜರ್ ನೌಕೆ ಕಳಿಸಿರುವಂಥ ಭೂಮಿಯ ಚಿತ್ರಣವನ್ನು ನೋಡೋದಕ್ಕೆ ಹೋದರೆ ಅತ್ಯಂತ ಚಿಕ್ಕ ಚುಕ್ಕಿ ರೂಪದಲ್ಲಿ ನಮ್ಮ ಭೂಮಿ ಕಾಣ್ತಾ ಇದೆ. ಅಂದರೆ ಅರ್ಥ ಮಾಡ್ಕೋಬೇಕು, ನಾವು ವಾಸಿಸುತ್ತಿರುವಂತಹದ್ದು ಆಕಾಶದ ವ್ಯಾಪ್ತಿ ಎಷ್ಟು ದೂರದಿದೆ. ಭೂಮಿ ಅಂತಂದ ತಕ್ಷಣ ನಮಗೆ ಇಲ್ಲಿರುವಂತಹ ರಾಷ್ಟ್ರಗಳು, ಇಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು, ನಮ್ಮ ಮನೆ, ನಮ್ಮದು ಇಷ್ಟೇ ದೊಡ್ಡದು, ನನ್ನಿಷ್ಟು ಹೊಲ, ಇವೆಲ್ಲ ಅಹಮ್ಮಿಕೆಯಾಗಿರುವಂಥ ನಾವುಗಳು ಈ ಗಗನದಲ್ಲಿ, ಆಕಾಶದಲ್ಲಿ ಕಂಪೇರ್ ಮಾಡಿದ್ರೆ ಇಡೀ ನಮ್ಮ ಭೂಮಿನೇ ನಗಣ್ಯ ಆಗೈತಿ. ಅಂತಹ ಅತ್ಯಂತ ಚಿಕ್ಕ ಭೂಮಿ ಮೇಲೆ ವಾಸಿಸುವಂಥ ನಾವುಗಳು ಈ ವಿಶ್ವದಲ್ಲಿ, ನಾನಿವತ್ತು ತಮ್ಮೆದುರಿಗೆ ವ್ಯಕ್ತಪಡಿಸಿರುವಂತಹ ಅಂಕಿ ಸಂಖ್ಯೆಗಳು ಕೇವಲ ಸೌರವ್ಯೂಹದ ಒಳಗಡೆ ಇರುವಂತಹ
ಅಂತರಕ್ಕೆ ಸಂಬಂಧಪಟ್ಟಂತು ಇದ್ರ ಮೀರಿ ಇದರ ಆಚೆ ಇರುವಂಥ ಈ ಸ್ಪೇಸ್ ಅನ್ನುವಂಥದ್ದು, ಗಗನ ಅನ್ನುವಂಥದ್ದು, ಇದನ್ನು ನಾವು ಗಮನಿಸ್ತಾ ಹೋದರೆ ನಾವು ನಿಜವಾಗಿಯೂ ಸಹ ಭಾಳ ಚಿಕ್ಕದಾದಂತಹ ಒಂದು ಸ್ಮಾಲ್ ಡಾಟ್ನೊಳಗೆ ಬದುಕ್ತಾ ಇದ್ದೀವಿ. ಆದರೆ ಹೆಮ್ಮೆ ಪಡುವಂಥದ್ದು ಏನಪ್ಪ ಅಂತಂದರೆ, ಇವತ್ತಿಗೆ ಮಾನವ ನಿರ್ಮಿತವಾದಂಥ ಒಂದು ನೌಕೆ ಈ ಸೌರಮಂಡಲವನ್ನು ದಾಟ್ಕೊಂಡು ಹೋಗ್ತಾ ಇದೆಯಲ್ಲ, ಇದು ನಿಜಕ್ಕೂ ನಾವು ಹೆಮ್ಮೆ ಪಡುವಂಥದ್ದು. ಇದು ಇನ್ನು ಮುಂದೆ ಯಾವ ರೀತಿಯಾಗಿ ಎಷ್ಟೆಷ್ಟು ಡಿಸ್ಟೆನ್ಸ್ನಿಂದ ಅದು ನಮ್ಮ ಭೂಮಿಗೆ ಸಂದೇಶವನ್ನು ಕಳಿಸುವಂಥ ಸಾಮರ್ಥ್ಯ ಹೊಂದಿದೆಯೋ ಅಷ್ಟಷ್ಟು ನಮಗೆ ಆಕಾಶ ಖಗೋಳ ವಿಜ್ಞಾನ ಬಿಚ್ಕೊಳ್ತಾ ಹೋಗ್ತಾ ಇದೆ. ನಾವು ಅಂದ್ಕೊಂಡಿರುವ ಹಾಗೆ ಇದು ಮಿತಿ ಇಲ್ಲದ ವಿಶಾಲವಾದಂತಹ ಆಕಾಶದಲ್ಲಿ ನಮ್ಮ ಭೂಮಿ ತೇಲ್ತಾ ಇದೆ. ಅದು ಸೂರ್ಯನ ಗುರುತ್ವಾಕರ್ಷಣೆಗೆ ಒಳಪಟ್ಟು ಸೂರ್ಯನ ಸುತ್ತಲೂ ಸುತ್ತಾ ಇದೆ. ಸೂರ್ಯನು ಸಹ ಒಂದು ಗ್ಯಾಲಕ್ಸಿಯ ಮಧ್ಯದಲ್ಲಿರುವಂಥ ಆಕರ್ಷಣೆಗೆ ಒಳಪಟ್ಟು ಸೂರ್ಯನ ಸುತ್ತಾ ಇದ್ದಾನೆ. ಸೂರ್ಯನು ಏನು ಇಂಡಿಪೆಂಡೆಂಟ್ ಅಲ್ಲ. ಸೂರ್ಯ ಅನ್ನುವಂಥದ್ದು ಈ ಬಿಲಿಯನ್ ಗಟ್ಟಲೆ ಇರುವಂತಹ ಗ್ಯಾಲಕ್ಸಿ ಒಳಗಿನ ನಕ್ಷತ್ರದ ಒಂದು ಭಾಗ ಅಷ್ಟೇ, ಒಂದು ನಕ್ಷತ್ರ. ಅದು ನಮ್ಮ ಮಿಲ್ಕಿ ವೇ ಅಥವಾ ಹಾಲು ಹಾದಿ ಕ್ಷೀರಪಥ ಅಂತ ಏನು ಕರಿತೀವಿ, ಇದರೊಳಗೆ ಅಂಡರ್ದಾಗಿರುವಂಥದ್ದು ಸೂರ್ಯ. ಇಂತಹ ಬಿಲಿಯನ್ ನಕ್ಷತ್ರಗಳ ಗುಂಪಿಗೆ ಒಂದು ನಾವು ಗ್ಯಾಲಕ್ಸಿ ಅಂತಂದರೆ, ಇಂಥ ಬಿಲಿಯನ್ ಗ್ಯಾಲಕ್ಸಿಗಳು ನಮ್ಮ ಈ ಕಾಸ್ಮೋದೊಳಗಡೆ ಇದ್ದಾವೆ, ಆಕಾಶದೊಳಗಡೆ. ಇಂಥ ಬಿಲಿಯನ್ ಗ್ಯಾಲಕ್ಸಿಗಳು ಸಹ ಒಂದು ಆಕರ್ಷಣೆಗೆ ಒಳಪಟ್ಟು, ಅದು ಯಾವುದೋ ಕಪ್ಪು ದ್ರವ್ಯ, ಕಪ್ಪು ಬ್ಲ್ಯಾಕ್ ಹೋಲ್ ಅಂತ ಕರಿತೀವಲ್ಲ, ಇನ್ನು ಇದು ಒಂದು ಸುಮಾರು 13.8 ಬಿಲಿಯನ್ ವರ್ಷಗಳ ಹಿಂದೆ ಘಟಿಸಿರುವಂಥ ಬಿಗ್ ಬ್ಯಾಂಗ್ದಿಂದ ಉಂಟಾಗಿದೆ ಅಂತ ಹೇಳ್ತೀವಿ. ಇವತ್ತು ವಿಶ್ವದ ಕುರಿತಾಗಿರುವಂತಹ ಘಟನೆಗಳನ್ನು ಅಧ್ಯಯನ ಮಾಡುವಂಥ ವಿಜ್ಞಾನಿಗಳಿಗೆ ಇನ್ನೂ ವಂಡರ್ ಅನಿಸೋದೇನಪ್ಪ ಅಂತಂದರೆ, ಈ ನಾವು ಗೋಚರಿಸುವಂಥ ಈ ಬ್ರಹ್ಮಾಂಡ ಇದೆಯಲ್ಲ, ಕಣ್ಣಿಗೆ ಗೋಚರಿಸುವಂಥ ಬ್ರಹ್ಮಾಂಡ, ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಂತಹ ಒಂದು ಗೋಚರಿಸುವ ಬ್ರಹ್ಮಾಂಡದ ಬಗ್ಗೆನೇ ನಾವು ಚಿಂತೆ ಮಾಡ್ತೇವೆ. ಇಂಥವು ಎಷ್ಟೋ ಇದಾವೆ ಅನ್ನುವಂಥ ಮಲ್ಟಿ ಯೂನಿವರ್ಸ್ ಥಿಯರಿ ಅಂತ ಬಂದಿದೆ. ಹಾಗಾಗಿ ಇವತ್ತು ನಮಗೆ ಈ ಸ್ಪೇಸ್ ಟೆಕ್ನಾಲಜಿ ಒಳಗಡೆ, ಸ್ಪೇಸ್ ಸೈನ್ಸ್ದೊಳಗಡೆ ಎಂಡ್ಲೆಸ್ ರೂಪದಲ್ಲಿ ಹೊಸ ಸಂಶೋಧನೆಗಳು, ಹೊಸ ನಕ್ಷತ್ರಗಳು, ಹೊಸ ಗ್ಯಾಲಕ್ಸಿಗಳು, ಹೊಸದು ಪ್ರತಿನಿತ್ಯ ಗೋಚರಿಸ್ತಾನೆ ಹೋಗ್ತಾ ಇದೆ. ಇಂತಹ ಅದನ್ನೇ ಬಸವಣ್ಣವ್ರು ಹೇಳಿದಲ್ವ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ. ನೋಡ್ರಿ, ಗಮನಕ್ಕೆ ನಿಲ್ದಿರುವಂಥ ಅಗಮ್ಯ, ಅಗೋಚರ, ಅಪ್ರತಿಮ. ಇವು ಮತ್ತೊಂದು ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ನಾವು ನೋಡ್ತಾ ಇರುವಂಥ ಈ ಪ್ರಪಂಚ ಏನಿದೆಯಲ್ಲ, ಈ ವಿಶ್ವ ಏನಿದೆಯಲ್ಲ, ಈ ಬ್ರಹ್ಮಾಂಡ ಏನಂತಿದೆಯಲ್ಲ, ಇದು ನಮ್ಮ ಮಿತಿಗೆ ನಿಲುಕದೆ ಇರುವಷ್ಟು ವಾಸ್ಟಾಗಿದೆ. ಇಂತಹ ಪ್ರಪಂಚವನ್ನು ನಾವು ಯಾವುದೇ ಸಾಧನಗಳ ಮೂಲಕ ಸಂಪೂರ್ಣವಾಗಿ ಅರಿತುಕೊಳ್ತೀವಿ ಅನ್ನೋದು ಸಾಧ್ಯವಿಲ್ಲದ ಮಾತು. ಯಾಕಂದರೆ ನಮ್ಮ ಭೂಮಿ ಮೇಲಿರುವಂತಹ ಖನಿಜಗಳನ್ನು ಬಳಸಿಕೊಂಡು ನಾವು ತಯಾರು ಮಾಡಿರುವಂತಹ ನೌಕೆ, ಅದು ಈ ವಿಶ್ವದಲ್ಲಿ, ಈ ಬ್ರಹ್ಮಾಂಡದೊಳಗಡೆ ಚಲಿಸ್ತಾ ಹೋಗ್ತಾ ಇದೆ. ಮುಂದಿನ ಅಲ್ಲಿರುವಂತಹ ರೇಡಿಯೇಷನ್ಸ್ಗಳಾಗಿರ್ಬೋದು, ಯಾವುದೋ ಒಂದು ನಕ್ಷತ್ರದ ಅಪಾಯಕಾರಿ ಕಿರಣಗಳಿಗೆ ಅದು ಒಳಪಟ್ಟು ಅಳಿದು ಹೋಗ್ಬೋದು. ವಿಶ್ವಾಸ ಇದೆ ಇನ್ನೂ ಅದು ಹಾಗೆ ಇದೆ. 1977ರಿಂದ ಇಲ್ಲಿವರೆಗೂ ಸಹ ವರ್ಕ್ ಮಾಡ್ತಾ ಅದು ಹಾಗೆ ಭೂಮಿಗೆ ಸಂದೇಶವನ್ನು ಕಳಿಸ್ತಾ ಹೋಗ್ತಾ ಇರುವಂಥ ವಾಯೇಜರ್ ನೌಕೆಯನ್ನು ಮತ್ತು ಅದನ್ನು ಅದೇ ಸೀರೀಸ್ನಲ್ಲಿ ಬಿಟ್ಟಿರುವಂಥ ವಾಯೇಜರ್ 2 ಇವೆರಡೂ ನಮಗೆ ಭೂಮಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ಕೊಂಡು ಈ ವಿಶಾಲ ಬ್ರಹ್ಮಾಂಡವನ್ನು ಪರಿಚಯ ಮಾಡ್ತಾ ಇದ್ದಾವೆ. ಇಂತಹ ಬ್ರಹ್ಮಾಂಡದಲ್ಲಿ ನಾವು ಇರೋದರಿಂದ ಈ ಮೊದಲ ಬಾರಿಗೆ ನಮ್ಮದು ಸೋಲಾರ್ ಫ್ಯಾಮಿಲಿ ಪೋರ್ಟ್ರೇಟ್ ಚಿತ್ರವನ್ನು ಈ ವಾಯೇಜರ್ ನೌಕೆ ಏನು ಸೆರೆ ಹಿಡಿತಲ್ಲ, ಆವಾಗ ಇದರ ನಂತರ ಈಗದು ಇಂಟರ್ಸ್ಟೆಲ್ಲಾರ್ ಸ್ಪೇಸ್ ಕ್ರಾಫ್ಟ್ ಆಗಿದೆ. ಈಗ ಅಂದರೆ ನಮ್ಮ ಸೌರವ್ಯೂಹವನ್ನು ಬಿಟ್ಟು ಇನ್ನೊಂದು ನಕ್ಷತ್ರ ವ್ಯೂಹದೊಳಗೆ ಅದು ಪಾದಾರ್ಪಣೆ ಮಾಡ್ತಾಯಿದೆ. ಇಂತಹ ಒಂದು ವಿಜ್ಞಾನದಲ್ಲಿ ಪ್ರತಿನಿತ್ಯ ಹೊಸ ಸಂಶೋಧನೆಗಳನ್ನು ಮಾಡ್ತಾ ಇರುವಂಥ ನಾವುಗಳು ಇನ್ನೂ ಸಹ ನಮ್ಮ ದೇಶದ ಗಡಿಗಳನ್ನು, ನಮ್ಮ ರಾಜ್ಯದ ಗಡಿಗಳಿಗಾಗಿ ಬಡದಾಡ್ತಿದ್ದು ನಿಜವಾಗಿಯೂ ಸಹ
ಅದು ನಮ್ಮ ಒಂದು ಸಂಕುಚಿತ ಮನೋಭಾವನೆಯನ್ನು ತೋರಿಸ್ತದೆ ಅಂತ ಹೇಳ್ತಾ, ಮುಂದಿನ ಸಂಚಿಕೆ ಒಳಗೆ ಸ್ಪಷ್ಟವಾದಂತಹ ವಯೇಜರ್ 1 ಕುರಿತಾಗಿಯೇ ಕೆಲವೊಂದಿಷ್ಟು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಇದು ಮುಗಿಯದ ಕತೆ, ಎಷ್ಟು ಬಗದಷ್ಟು ಹೊಸ ವಿಚಾರಗಳು. ಒಂದು ಕಡೆ ಹೇಳ್ತಾರೆ, ನಮ್ಮ ಕಣ್ಣಿಗೆ ಗೋಚರಿಸುವಂತಹ ಬ್ರಹ್ಮಾಂಡದೊಳಗಡೆ ಕೇವಲ 4% ಮಾತ್ರ ಈ ಗ್ರಹ ನಕ್ಷತ್ರಗಳಾಗಿ ಇದ್ದಾವೆ. 96% ಅಗೋಚರ ಶಕ್ತಿನೇ ಇದೆ ಅಂತ. ಅದು ಡಾರ್ಕ್ ಎನರ್ಜಿ ಆಗಿರ್ಬೋದು, ಬ್ಲ್ಯಾಕ್ ಹೋಲ್ ಆಗಿರ್ಬೋದು, ಡಾರ್ಕ್ ಮ್ಯಾಟರ್ ಆಗಿರ್ಬೋದು. ಈ ರೀತಿಯಾದಂಥ 96% ಅಗೋಚರವಾಗಿರುವಂಥ ಶಕ್ತಿ ಈ ಎಲ್ಲ ಬ್ರಹ್ಮಾಂಡವನ್ನು ಹಿಡಿದಿಟ್ಟಿದೆ. ಅದ್ರ ಕುರಿತಾಗಿ ಬಹುಶಃ ಮುಂದಿನ ಜನಾಂಗದವರು ಚಿಂತನೆಯನ್ನು ಮಾಡ್ಬೋದೇನೋ. ನಾವು ಈಗ ಗೋಚರಿಸುವ ಬ್ರಹ್ಮಾಂಡವನ್ನೇ ಸರಿಯಾಗಿ ಅರ್ಥೈಸ್ಕೊಳ್ಳದ ಆಗದಿರುವ ಅಷ್ಟಕ್ಕೆ, ಅಂದರೆ ಅದರೊಳಗಡೆನೂ ಸಹ ನಾವು ಈ 21ನೇ ಶತಮಾನದಲ್ಲಿ ಇದನ್ನು ಅರ್ಥೈಸ್ಕೊಳ್ಳುವಂಥ ನಿಟ್ಟಿನೊಳಗಡೆ ಪ್ರಯತ್ನಿಸ್ತಾ ಇದ್ದೇವೆ. ಬಹುಶಃ ಮುಂದಿನ ದಿನಮಾನದೊಳಗೆ ವಿಜ್ಞಾನ ಹೆಚ್ಚೆಚ್ಚು ಬೆಳೆದಂತೆ ಈ ಬ್ರಹ್ಮಾಂಡ ತನ್ನಲ್ಲಿ ಅಡಗಿಸಿಕೊಂಡಿರುವಂಥ ನಿಗೂಢತೆಯನ್ನು ಬಿಚ್ಚಿಟ್ಕೊಡ್ಬೋದೇನೋ ಅನ್ನುವಂಥ ಆಶಾಭಾವನೊಂದಿಗೆ ಈ ಸಂಚಿಕೆಯನ್ನು ಇಲ್ಲಿ ಮುಕ್ತಾಯ ಮಾಡ್ತಾಯಿದ್ದೀನಿ. ಸರ್ವರಿಗೂ ಶರಣಾರ್ಥಿಗಳು.